ನಮಸ್ಕಾರ ಸ್ನೇಹಿತರೆ, ಕನ್ನಡದ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ತುಲಾ ರಾಶಿಯವರೇ, ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ರಾಶಿ ತುಲಾ ರಾಶಿಯ ಬಗ್ಗೆ ಮಾತನಾಡಲಿದ್ದೇವೆ. ಬರುವ ಸಮಯ ಹೇಗಿರುತ್ತದೆ? ಟೈಟಲ್ನಲ್ಲಿ ನಾವು ಬರೆದಿದ್ದೇವೆ. ತುಲಾ ರಾಶಿಯ ಕಾಲ ಸರ್ಪಯೋಗ ಮುಗಿದಿದೆ. ಬ್ರಹ್ಮಾಂಡದಲ್ಲಿ ಸಂತೋಷ. 27ರಿಂದ 31ರ ಭವಿಷ್ಯವಾಣಿ. ಹೌದು, ಬಹಳ ಸಮಯದಿಂದ ಗೋಚರದಲ್ಲಿ ಕಾಲ ಸರ್ಪಯೋಗ ಇತ್ತು. ಕನ್ಯಾ ರಾಶಿಯಿಂದ ಚಂದ್ರ ಹೊರಟು ಮಕರ ರಾಶಿಗೆ ಬಂದಾಗ ಸ್ವಲ್ಪ ಸಮಯಕ್ಕೆ ಕಾಲ ಸರ್ಪಯೋಗ ಮುಗಿಯುತ್ತಿತ್ತು. ರಾಹು ಮತ್ತು ಕೇತುವಿನ ಮಧ್ಯದಲ್ಲಿ ಎಲ್ಲ ಗ್ರಹಗಳು ಸಿಲುಕಿಕೊಂಡರೆ ಕಾಲ ಸರ್ಪಯೋಗ ಆಗುತ್ತದೆ ಎಂದು ನಿಮ್ಮೆಲ್ಲರಿಗೂ ಗೊತ್ತು. ಜನ್ಮ ಕುಂಡಲಿಯಲ್ಲಿ ಕೂಡ ಆಗುತ್ತದೆ ಮತ್ತು ಗೋಚರದಲ್ಲೂ ಆಗುತ್ತದೆ. ಬಹಳ ದೀರ್ಘ ಕಾಲದಿಂದ ಈ ರೀತಿ ಏರಿಳಿತ ನೋಡಲು ಸಿಕ್ಕಿದೆ. ಗ್ರಹಗಳ ನಿರಂತರ ರಾಶಿ ಬದಲಾಯಿಸುತ್ತಲೇ ಇದ್ದವು, ಆದರೆ ರಾಹು ಮತ್ತು ಕೇತುವಿನ ಮಧ್ಯದಲ್ಲಿ ಸಿಲುಕಿಕೊಂಡಿದ್ದವು. ಈಗ ತುಲಾ ರಾಶಿಯವರಿಗೆ ಒಂದು ತುಂಬಾ ದೊಡ್ಡ ಸಿಹಿ ಸುದ್ದಿ ಬಂದಿದೆ. ಬ್ರಹ್ಮಾಂಡದಲ್ಲಿ ಸಂತೋಷ ಅಲೆ. ಹೌದು ಸ್ನೇಹಿತರೆ, ಈಗ ಚಂದ್ರ ಕನ್ಯಾದಿಂದ ಮಕರ ರಾಶಿಯ ಮೇಲೆ ಟ್ರಾವೆಲ್ ಮಾಡುತ್ತಾರೆ. ಆದರೆ ಇಲ್ಲಿ ಅತಿ ದೊಡ್ಡ ವಿಷಯ ಏನೆಂದರೆ, ಈ ಕಾಲ ಸರ್ಪದೋಷ ಮುಗಿದ ಕೂಡಲೇ ಇದು ಬೇರಿನಿಂದಲೇ ಮುಗಿಯುತ್ತದೆ. ಏಕೆಂದರೆ ಆಗಸ್ಟ್ ತಿಂಗಳ ಆರಂಭದಿಂದ ಶುಕ್ರದೇವ ಕೂಡ ರಾಶಿ ಬದಲಾಯಿಸುತ್ತಾರೆ. ಹಾಗಾಗಿ ತುಲಾ ರಾಶಿಯವರೇ, ನಿಮ್ಮ ರಾಶಿಯ ಒಡೆಯ ಶುಕ್ರದೇವ ಈ ಕಾಲ ಸರ್ಪದೋಷವನ್ನು ಬೇರಿನಿಂದ ಮುಗಿಸಲಿದ್ದಾರೆ. ಈಗಲೂ ಕೂಡ ಬ್ರಹ್ಮಾಂಡ ಕಾಲ ಸರ್ಪಯೋಗದಿಂದ ಮುಕ್ತಾಯವಾಗಿದೆ ಮತ್ತು ಈಗ ಕಾಲ ಸರ್ಪದೋಷ ಸಂಪೂರ್ಣವಾಗಿ ಮುಗಿದಾಗ ನಿಮ್ಮ ಜೀವನದಲ್ಲಿ ದೊಡ್ಡ ಸಂತೋಷಗಳು ಮತ್ತು ದೊಡ್ಡ ಸಂತೋಷದ ಅಲೆ, ಅಂದರೆ ಒಂದು ತುಂಬಾ ದೊಡ್ಡ ಸಿಹಿ ಸುದ್ದಿ ಬರುತ್ತದೆ. ತುಂಬಾ ದೊಡ್ಡ ಬದಲಾವಣೆಗಳು ನೋಡಲು ಸಿಗುತ್ತವೆ. ಪೂರ್ತಿ ಮಾಹಿತಿ ನಿಮಗೆ ಕೊಡಲಿದ್ದೇನೆ. ತುಲಾ ರಾಶಿಯವರಿಗೆ ಏನು ಪರಿಣಾಮ ಬೀಳುತ್ತದೆ ಮತ್ತು ಇಂದಿನ ವಿಡಿಯೋದಲ್ಲಿ ತುಲಾ ರಾಶಿಯವರಿಗೆ ಜುಲೈ 27ರಿಂದ 31 ಜುಲೈವರೆಗೆ, ಅಂದರೆ ಒಂದೊಂದು ದಿನ ಹೇಗಿರುತ್ತದೆ, ಯಾವ ದಿನ ಹಣದಿಂದ ಬರುತ್ತದೆ, ಏನು ಲಾಭ ಸಿಗುತ್ತದೆ, ಎಲ್ಲ ವಿಷಯ ವಿಸ್ತಾರವಾಗಿ ಮಾಡುತ್ತೇವೆ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಈ ಮಾಹಿತಿ ಚಂದ್ರ ರಾಶಿ ಆಧಾರಿತವಾಗಿದೆ. ನೀವು ನಾಮ ರಾಶಿ, ಲಗ್ನ ರಾಶಿ ನೋಡಬಹುದು. ತುಲಾ ರಾಶಿಯವರೇ, ಇಲ್ಲಿ ಮೊದಲು ನಿಮಗೆ ಹೇಳಲಿರುವುದು, ಈ ಕಾಲ ಸರ್ಪಯೋಗದ ಕಾರಣ ಅನೇಕ ಜನರಿಗೆ ಜೀವನದಲ್ಲಿ ಸಾಲ ಆಯಿತು. ವಿಶೇಷವಾಗಿ ತುಲಾ ರಾಶಿಯವರ ಶತ್ರುಗಳು ಹೆಚ್ಚಾದರು ಮತ್ತು ಅನೇಕ ತುಲಾ ರಾಶಿಯವರಿಗೆ ಇಲ್ಲಿ ದೊಡ್ಡ ಸವಾಲುಗಳನ್ನು ಎದುರಿಸಬೇಕಾಯಿತು. ಬಹಳ ದೀರ್ಘಕಾಲ ಮತ್ತು ಆರೋಗ್ಯ ಸಂಬಂಧಿತ ಸಮಸ್ಯೆಗಳು, ತೊಂದರೆಗಳು ತುಂಬಾ ನೋಡಬೇಕಾಯಿತು. ಯಾವಾಗ ಕಾಲ ಸರ್ಪಯೋಗ ಆಗುತ್ತದೆಯೋ ನಡೆಯುತ್ತಿರುವ ಕೆಲಸ ಇದ್ದಕ್ಕಿದ್ದಂತೆ ನಿಂತು ಹೋಗುತ್ತದೆ. ಅಂದರೆ ದೊಡ್ಡ ದೊಡ್ಡ ಲಾಭ ಸಿಗುತ್ತಾ ಇರುವಾಗಲೇ, ಅಂದರೆ ದೊಡ್ಡ ಕೆಲಸಗಳು ಕೊನೆಯಲ್ಲಿ ಬಂದು ನಿಂತು ಹೋಗುತ್ತವೆ, ಅಂಟಿಕೊಳ್ಳುತ್ತವೆ. ಏನಾದರೂ ಅಡ್ಡಿ ಹೆಚ್ಚಾಗುತ್ತಿತ್ತು. ತುಂಬ ತುಲಾ ರಾಶಿಯವರಿಗೆ ಜಾಬ್ನಲ್ಲಿ ದೊಡ್ಡ ಸಮಸ್ಯೆ ಇತ್ತು. ಜಾಬ್ನಲ್ಲಿ ಏರಿಳಿತದ ಸ್ಥಿತಿ ಕೂಡ ನೋಡಲು ಸಿಕ್ಕಿತು. ಬಹುಶಃ ನಿಮ್ಮ ಜನ್ಮ ಕುಂಡಲಿಯಲ್ಲಿ ಈಗ ತುಂಬಾ ಶುಭ ಗ್ರಹದ ಮಹಾದೆಸೆ ನಡೆಯುತ್ತಿರಬಹುದು. ಯೋಗಕಾರದ ಗ್ರಹದ ದೆಸೆ ನಡೆಯುತ್ತಿರಬಹುದು. ಅಂತರ್ದಶೆ ತುಂಬಾ ಚೆನ್ನಾಗಿರಬಹುದು ಕಳೆದ 1.5 ವರ್ಷದಲ್ಲಿ. ಆದರೆ ಇದು ಕೆಲವೇ ಜನರಿಗೆ ಮಾತ್ರ ಆಗುತ್ತದೆ. ಅಂದರೆ ಕೆಲವು ತುಲಾ ರಾಶಿಯವರು ತುಂಬಾ ಭಾಗ್ಯಶಾಲಿಗಳು ಇರುತ್ತಾರೆ. ಅವರಿಗೆ ಸಮಸ್ಯೆಗಳು ಬಂದರೂ ತುಂಬಾ ಕಡಿಮೆ ಬಂದಿರುತ್ತವೆ. ಆದರೆ ಇಲ್ಲಿ ಹೆಚ್ಚಾಗಿ ತುಲಾ ರಾಶಿಯವರಿಗೆ ತುಂಬಾ ಸಮಸ್ಯೆಗಳು ನೋಡಲು ಸಿಕ್ಕಿವೆ. ಅದರ ಬಗ್ಗೆ ಇವತ್ತು ನಿಮಗೆ ಹೇಳುತ್ತೇನೆ. ಈಗ ಬ್ರಹ್ಮಾಂಡದಿಂದ ಗೋಚರದಿಂದ ಈ ಕಾಲ ಸರ್ಪದೋಷ ಸಂಪೂರ್ಣವಾಗಿ ಬೇರಿನಿಂದ ಮುಗಿದಾಗ ಇದರ ಮೊದಲ ಚಿಹ್ನೆಗಳು, ಅಂದರೆ ಈಗ ಯಾವ ಶುಭ ಸಂಕೇತಗಳು ಕಾಣಿಸುತ್ತವೆ, ಅದು ಯಾವ ರೀತಿ ತುಲಾ ರಾಶಿಯವರನ್ನು ಯಶಸ್ವಿ ಮಾಡುತ್ತದೆ, ಏನು ದೊಡ್ಡ ಲಾಭ ಸಿಗುತ್ತದೆ, ಏನು ಪ್ರಯೋಜನ ಸಿಗುತ್ತದೆ, ಎಲ್ಲವೂ ಹೇಳುತ್ತೇನೆ. ಗಮನವಿಟ್ಟು ಕೇಳಿ, ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಹರ ಹರ ಮಹಾದೇವ ಎಂದು ಕಮೆಂಟ್ ಮಾಡಿ. ನಿರಂತರ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ಮತ್ತು ಇವತ್ತು ನಿಮಗೆ ಇದು ಕೂಡ ಹೇಳಲಿದ್ದೇವೆ. ಸ್ನೇಹಿತರೆ, ಇನ್ನೊಂದು ವಿಷಯ, ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿ ಅವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆ ಇದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಈಗ ನಿಮಗೆ ಸುವರ್ಣ ಅವಕಾಶ ಸಿಗುತ್ತದೆ. ಸ್ನೇಹಿತರೆ, ಯಾವ ದಿನ ಹಣದಿಂದ ಹಣ ಆಗುತ್ತದೆ, ಬರುವ ಜುಲೈ ತಿಂಗಳ ಅಂತ್ಯವನ್ನು ಹೇಳುತ್ತೇನೆ.
ಮತ್ತು ಆಗಸ್ಟ್ ಆರಂಭವು ಹೇಳುತ್ತೇನೆ. ಹಾಗಾಗಿ ತುಲಾ ರಾಶಿಯವರೇ, ಮೊದಲು ಹೇಳುತ್ತೇನೆ, ಇಲ್ಲಿ ಈ ಸಮಯದಲ್ಲಿ ಈ ಕ್ಷಣದಲ್ಲಿ ಬಲಶಾಲಿಯಾಗಿ ಅತಿ ದೊಡ್ಡ ಲಾಭ ಕೊಡುವವರು ಸ್ವತಃ ನಿಮ್ಮ ಭಾಗ್ಯದ ಒಡೆಯ, ನಿಮ್ಮ ವಿದೇಶಿ ಭಾವದ ಮಾಲೀಕ ರಾಜಕುಮಾರ ಬುಧ. ತುಲಾ ರಾಶಿಯವರ ಭಾಗ್ಯ ಹೆಚ್ಚಿಸುವವರು ಬುಧ ಈಗ ತನ್ನ ಸ್ವರಾಶಿಯಲ್ಲಿ ನಡೆಯುತ್ತಿದ್ದಾರೆ. ಮಿಥುನ ರಾಶಿಯ ಒಳಗೆ ಭಾಗ್ಯಸ್ಥಾನದಲ್ಲಿ ಕೂತಿದ್ದಾರೆ ಮತ್ತು ಈಗ ಬುಧ ತುಲಾ ರಾಶಿಯನ್ನು ಯಶಸ್ವಿ ಮಾಡುತ್ತಾರೆ. ತುಲಾ ರಾಶಿಯವರಿಗೆ ಇಲ್ಲಿ ಬುಧನ ವಿಶೇಷ ಕೃಪೆ ಸಿಗುತ್ತದೆ ಮತ್ತು ಈ ಲಾಭ ತಂದೆಯಿಂದ ಸಿಗುತ್ತದೆ. ಹಾಗಾಗಿ ತಂದೆಗೆ ದೊಡ್ಡ ಲಾಭ ನೋಡಲು ಸಿಗುತ್ತದೆ ಮತ್ತು ತುಲಾ ರಾಶಿಯವರ ಭಾಗ್ಯದ ಕಾರಣ ನಿಂತ ಅಂಟಿಕೊಂಡ ಕೆಲಸಗಳು ಆಗುತ್ತಿರುವುದು ಕಾಣುತ್ತದೆ. ವಿದೇಶಿ ವಿಷಯಗಳಲ್ಲಿ ದೊಡ್ಡ ಯಶಸ್ಸು ಸಿಗುತ್ತದೆ. ವಿದೇಶಿ ಕಂಪನಿಗಳಿಂದ ಲಾಭ ಸಿಗುತ್ತದೆ ಮತ್ತು ಜೊತೆಗೆ ಇಲ್ಲಿ ತುಲಾ ರಾಶಿಯವರ ಅದೃಷ್ಟ ತೆರೆಯುತ್ತದೆ. ತುಲಾ ರಾಶಿಯವರೇ, ಬುಧನ ಜೊತೆಗೆ ಸೂರ್ಯ ಮಹಾರಾಜ, ಗ್ರಹಗಳ ರಾಜ, ನಿಮ್ಮ ಲಾಭದ ಒಡೆಯ ಸ್ವತಃ ಈಗ 10ನೇ ಮನೆಯಿಂದ ಗೋಚರಿಸುತ್ತಿದ್ದಾರೆ. ತುಲಾ ರಾಶಿಗೆ ತುಂಬ ಜನ ಗುರು ಅಸ್ತ ಆಗಿರುವ ಕಾರಣ ಹೆದರಿಸುತ್ತಿರಬಹುದು. ಆದರೆ ಇವತ್ತು ನಿಮಗೆ ಹೇಳುತ್ತೇನೆ, ಈಗ ಸೂರ್ಯ ದೇವನ ಸ್ಥಿತಿ ಅಂದರೆ ಸೂರ್ಯನ ಶಕ್ತಿ 10ನೇ ಮನೆಯಲ್ಲಿ ಕೂತ ಸೂರ್ಯನ ಶಕ್ತಿ ತುಲಾದ ಲಾಭದಲ್ಲಿ ಹೆಚ್ಚಳ ಮಾಡುತ್ತದೆ. ತುಲಾ ರಾಶಿಯ ವೃತ್ತಿ ಜೀವನದಲ್ಲಿ 4 ಚಂದ್ರ ಹಚ್ಚುತ್ತದೆ. ಮೌನ, ಗೌರವ ಮತ್ತು ಸ್ಥಾನ ಪ್ರತಿಷ್ಠೆ ಮತ್ತು ದೊಡ್ಡ ಸ್ಥಾನ ಕೊಟ್ಟು ಹೋಗುತ್ತದೆ. ಹಾಗಾಗಿ ತುಂಬ ಶುಭ ಸಂಯೋಗ. ವೃತ್ತಿ ಜೀವನದ ಬಗ್ಗೆ ಚಿಂತೆ ಮುಗಿಯುತ್ತದೆ. ಶ್ರಮವೂ ತುಂಬ ಮಾಡುತ್ತೀರಿ ಮತ್ತು ದೊಡ್ಡ ಸ್ಥಾನ ಪಡೆಯುತ್ತೀರಿ. ಸರ್ಕಾರಿ ಕೆಲಸಗಳಲ್ಲಿ ನಾಯಕರು, ಮಂತ್ರಿಗಳಿಂದ ಲಾಭ ಸಿಗುತ್ತದೆ. ತನ್ನ ವಯಸ್ಸಿಗಿಂತ ದೊಡ್ಡ ಜನರ ಜೊತೆ ಸೇರಿ ಕೆಲಸ ಮಾಡುತ್ತೀರಿ. ದೊಡ್ಡ ಪ್ರಯೋಜನವಾಗುತ್ತದೆ. ಅಂದರೆ ತುಲಾದ ಆರ್ಥಿಕ ಸ್ಥಿತಿಯನ್ನು ಸೂರ್ಯ ದೇವ ಇಲ್ಲಿ ಬಲಪಡಿಸುತ್ತಾರೆ. ಬುಧ ಸೂರ್ಯನ ಜೊತೆ ಇಲ್ಲಿ ರಾಶಿಯ ಒಡೆಯ ಇಷ್ಟು ಬಲವಾಗಿ ಕೂತಿದ್ದಾರೆ. ಲಾಭ ಭಾವದ ಒಳಗೆ, ಸಿಂಹ ರಾಶಿಯ ಒಳಗೆ. ಹಾಗಾಗಿ ಇದು ಶುಕ್ರನ ಕಾರಣ, ರಾಶಿಯ ಒಡೆಯನ ಕಾರಣ. ತುಲಾ ರಾಶಿಗೆ ಅದ್ಭುತ ಧನ ವರ್ಷದ ಯೋಗವೂ ಆಗುತ್ತದೆ. ಹೌದು ಸ್ನೇಹಿತರೆ, ಏಕೆಂದರೆ ಮಂಗಳನು ದೃಷ್ಟಿಯೂ ಇದೆ ತನ್ನ ರಾಶಿ ವೃಶ್ಚಿಕದ ಮೇಲೆ, ಧನು ರಾಶಿಯ ಮೇಲೆ ಮತ್ತು ಜೊತೆಗೆ ಶುಕ್ರ ಲಾಭ ಸ್ಥಾನದಲ್ಲಿ ಕೂತಿರುವುದು. ಇದ್ದಕ್ಕಿದ್ದಂತೆ ಇಲ್ಲಿ ಜೀವನದಲ್ಲಿ ಹೊಸ ಜನರ ಆಗಮನವೂ ಆಗುತ್ತದೆ ಮತ್ತು ಕೆಲಸದ ಜೊತೆಗೆ ಮೋಜು ಮಸ್ತಿ, ಹೊಸ ರಿಲೇಶನ್ಶಿಪ್ ಕೂಡ ಆಗುತ್ತದೆ ತುಲಾ ರಾಶಿಯವರೇ. ಹಾಗಾಗಿ ಈ 3 ಗ್ರಹಗಳು ನಿಮಗೆ ಈಗ ತುಂಬ ದೊಡ್ಡ ಯಶಸ್ಸು ಕೊಡಲಿದ್ದಾರೆ. ಈ ಕ್ಷಣದಲ್ಲಿ ಗೋಚರದಿಂದ ಕಾಲ ಸರ್ಪಯೋಗ ಮುಗಿದಾಗ ರಾಹು ಕೇತುವಿನ ದೊಡ್ಡ ಶುಭ ಫಲಿತಾಂಶ ನೋಡಲು ಸಿಗುತ್ತದೆ. ಏಕೆಂದರೆ ರಾಹು 5ನೇ ಮನೆಯಲ್ಲಿ ಕೂತಿದ್ದಾರೆ, ಕೇತು 11ನೇ ಮನೆಯಲ್ಲಿ ಇದ್ದಾರೆ. 2 ಗ್ರಹಗಳ ಸ್ಥಿತಿ ಅಂದರೆ ಪೊಸಿಷನ್ ತುಂಬ ಅದ್ಭುತವಾಗಿದೆ. ಈಗ ಅವರು ಕೂಡ ನಿಮಗೆ ಲಾಭ ಕೊಡಬೇಕಾಗುತ್ತದೆ. ಹಾಗಾಗಿ ತುಲಾ ರಾಶಿಯವರೇ, ದೊಡ್ಡ ಸಿಹಿ ಸುದ್ದಿ ಬರುವ ಸಮಯ ನಿಮಗೆ ಒಳ್ಳೆಯದು. ಏರಿಳಿತದ ಸ್ಥಿತಿಗಳು ಮುಗಿಯುತ್ತವೆ. ನಿಮಗೆಲ್ಲರಿಗೂ ಗೊತ್ತು, ದೀರ್ಘ ಸಮಯದಿಂದ ಪದೇ ಪದೇ ದೇಶ ಪ್ರಪಂಚದಲ್ಲಿ ಪರಿಸ್ಥಿತಿಗಳು ಹದಗೆಡುತ್ತವೆ. ಕೆಲಸದಲ್ಲಿ ಕುಸಿತ ಸ್ಥಿತಿಯು ಮುಗಿಯುತ್ತದೆ ಮತ್ತು ಚುರುಕಾಗುತ್ತದೆ. ಹಾಗಾಗಿ ಇಲ್ಲಿ ಈಗ ಮಾತು 27ರಿಂದ 31ರ ತಾರೀಕಿನ ನಡುವೆ ತುಲಾ ರಾಶಿಯ ಪ್ರಯಾಣ ಹೇಗಿರುತ್ತದೆ. ಹಾಗಾಗಿ ಮೊದಲು ಆಷಾಢ ಶುಕ್ಲ ಪಕ್ಷದ ಈ ಸಮಯ 30ನೇ ತಾರೀಕಿನಿಂದ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಸಮಯವು ಆರಂಭವಾಗುತ್ತದೆ ಮತ್ತು 27ರಿಂದ 31 ಜುಲೈ ನಡುವೆ ಏನು ಸ್ಥಿತಿಯಾಗುತ್ತದೆ. ಗ್ರಹ ರಾಶಿ ಬದಲಾವಣೆ, ರಾಶಿ ಚಂದ್ರ, ರಾಶಿ ನಕ್ಷತ್ರ ಆಧಾರದ ಮೇಲೆ ಪೂರ್ತಿ ಮಾಹಿತಿ ಕೊಡುತ್ತೇನೆ. ಹಾಗಾಗಿ ಗಮನವಿಟ್ಟು ಕೇಳಿ. ತುಲಾ ರಾಶಿಯವರೇ, ಮೊದಲು 27ರ ತಾರೀಕಿನ ಫಲ ಅಂದರೆ ಸೋಮವಾರ ತ್ರಯೋದಶಿ ತಿಥಿ ಮಧ್ಯಾಹ್ನ 4:17ರವರೆಗೆ ಇರುತ್ತದೆ. ಮೂಲ ನಕ್ಷತ್ರ ಬೆಳಗ್ಗೆ 10:29ರವರೆಗೆ ಇರುತ್ತದೆ. ಕೇತುವಿನ ನಕ್ಷತ್ರ ಅಂದರೆ ದೊಡ್ಡ ಏರಿಳಿತ ಬೆಳಿಗ್ಗೆ ಸಮಯದಲ್ಲಿ ಮಾರುಕಟ್ಟೆಯಲ್ಲಿ ನೋಡಲು ಸಿಗಬಹುದು. ಅಂದರೆ ನಂತರ ಇಲ್ಲಿ ಪೂರ್ವಾಷಾಢ ನಕ್ಷತ್ರ ಆರಂಭವಾಗುತ್ತದೆ, ಶುಕ್ರನ ನಕ್ಷತ್ರ ಆರಂಭವಾಗುತ್ತದೆ. ಚಂದ್ರ ರಾಶಿಯಿಂದ ಗೋಚರಿಸುತ್ತಾರೆ ಮತ್ತು ತುಲಾ ರಾಶಿಯವರಿಗೆ ಇಲ್ಲಿ ಚಂದ್ರ 3ನೇ ಮನೆಯಿಂದ ಗೋಚರಿಸುತ್ತಾರೆ. ಅಂದರೆ ಹೊಸ ಪ್ರಯಾಣಗಳು, ಹೊಸ ಸಾಹಸ, ಹೊಸ ಪಾಸಿಟಿವಿಟಿ, ಹೊಸ ಜೋಶ್ ಮತ್ತು ಶಕ್ತಿಯ ಜೊತೆ ತುಲಾ ರಾಶಿಯ ಬುದ್ಧಿ ಶಕ್ತಿಯಲ್ಲಿ ಹೆಚ್ಚಳ, ಸರಿಯಾದ ನಿರ್ಧಾರ ತೆಗೆದುಕೊಳ್ಳುತ್ತೀರಿ. ಚಂದ್ರ ಬುಧನ ದೃಷ್ಟಿ ಸಂಬಂಧವೂ ಆಗುತ್ತದೆ. ಶ್ರಮದಿಂದ, ಹೊಸ ರಿಲೇಶನ್ನಿಂದ, ಓಡಾಟದಿಂದ ಇಲ್ಲಿ ಭಾಗ್ಯವು ಉದಯವಾಗುತ್ತದೆ. ಒಳ್ಳೆಯ ಸ್ಥಿತಿ ನಿರ್ಮಾಣವಾಗುತ್ತದೆ. ತುಲಾ ರಾಶಿಯವರೇ, ಈ ದಿನ ಮನಸ್ಸು ಪ್ರಸನ್ನವಾಗಿರುತ್ತದೆ. ಭಾಗ್ಯದ ಸಹಾಯ ಸಿಗುತ್ತದೆ ಮತ್ತು ಜೊತೆಗೆ ಇಲ್ಲಿ ತುಲಾ ರಾಶಿಗೆ ಸ್ವಲ್ಪ ಎಚ್ಚರಿಕೆ ತುಂಬ ಅಗತ್ಯ.
ಆ ಎಚ್ಚರಿಕೆ ಆಹಾರ ಪಾನೀಯದಲ್ಲಿ ಇರಬೇಕು ಮತ್ತು ಸ್ವಲ್ಪ ಎಚ್ಚರಿಕೆ. ಅಗತ್ಯಕ್ಕಿಂತ ಹೆಚ್ಚು ಮೋಜು ಮಸ್ತಿಯಿಂದ ದೂರವಿರಿ. ಪ್ರೀತಿಯ ಚಕ್ರದಲ್ಲಿ ಅಗತ್ಯಕ್ಕಿಂತ ಹೆಚ್ಚು ಬೀಳಬೇಡಿ. ಇಷ್ಟೇ ಕೆಲವು ಎಚ್ಚರಿಕೆಗಳನ್ನು ಇಟ್ಟುಕೊಳ್ಳಿ. ಆದರೆ ಟಾಪ್ ಸಮಯ, ಆನಂದದಿಂದ ಕಳೆಯುವ ಸಮಯ, ಹಣದ ಲಾಭವೂ ಕೂಡ ನಿಮಗೆ ತುಂಬ ಒಳ್ಳೆಯದಾಗಿರುತ್ತದೆ. ತುಲಾ ರಾಶಿಯವರೇ, ನೀವು ಮಾರ್ಕೆಟ್ನಲ್ಲಿ ತೊಡಗಿದ್ದರೆ ಇದು ನಿಮಗೆ ತುಂಬ ಒಳ್ಳೆಯ ಸಮಯ ಮತ್ತು ತುಲಾ ರಾಶಿಯವರು ಈ ಸಮಯದಲ್ಲೂ ಹಣಕ್ಕಾಗಿ ಸ್ವಲ್ಪ ಹೆಚ್ಚು ರಿಸ್ಕ್ ಕೂಡ ತೆಗೆದುಕೊಳ್ಳಬಹುದು. ಅಂದರೆ ರಿಸ್ಕ್ ತೆಗೆದುಕೊಂಡು ಮಧ್ಯಮ ಮಟ್ಟದ ಫಲ ಸಿಗುವುದು ತುಲಾ ರಾಶಿಯವರಿಗೆ ಆಗುತ್ತದೆ. ಜಾಬ್ ಮಾಡುವವರಿಗೆ ಕೂಡ ಒಳ್ಳೆಯದು, ವ್ಯಾಪಾರಿಗಳಿಗೆ ಕೂಡ ಒಳ್ಳೆಯದು. 28ರ ತಾರೀಕಿನ ಮಾತನಾಡುತ್ತೇವೆ. ಚತುರ್ದಶಿ ತಿಥಿ ಸಂಜೆ 6:21ರವರೆಗೆ ಇರುತ್ತದೆ ಮತ್ತು ಇಲ್ಲಿ ಪೂರ್ವಾಷಾಢ ನಕ್ಷತ್ರ ಮಧ್ಯಾಹ್ನ 1:12ರವರೆಗೆ ಇರುತ್ತದೆ. ಅದರ ನಂತರ ಉತ್ತರ ಆಷಾಢ ನಕ್ಷತ್ರ ಶುರುವಾಗುತ್ತದೆ. ಶುಕ್ರನ ನಕ್ಷತ್ರ ಬೆಳಿಗ್ಗೆ, ಅದರ ನಂತರ ಸೂರ್ಯನ ನಕ್ಷತ್ರ ಇರುತ್ತದೆ. ಚಂದ್ರ ಧನುಸ್ಥಿತಿಯಲ್ಲಿ ಸಂಜೆ 7:50ರವರೆಗೆ ಇರುತ್ತಾನೆ. ಅದರ ನಂತರ ಮಕರ ರಾಶಿಗೆ ಬರುತ್ತಾರೆ. ಹಾಗಾಗಿ ಇಲ್ಲಿ ಕುಳಿತ ಚಂದ್ರ ಕೂಡ ನಿಮಗೆ ಶುಭ ಸಂಕೇತ ಕೊಡುತ್ತಿದ್ದಾರೆ ಮತ್ತು ಈ ದಿನ ನಿಮಗೆ ಮಂಗಳವಾರ ಆಗುತ್ತದೆ. ಅಂದರೆ 28ರ ತಾರೀಕಿನಲ್ಲಿ ಹೆಚ್ಚು ಒಳ್ಳೆಯ ಸ್ಥಿತಿ ನನಗೆ ಕಾಣಿಸುತ್ತಿದೆ. ಹೆಚ್ಚು ಸ್ಥಿರತೆ ಕಾಣುತ್ತಿದೆ ಮತ್ತು ವೃತ್ತಿಯಲ್ಲಿ ಇಲ್ಲಿ ಇದ್ದಕ್ಕಿದ್ದಂತೆ ಶುಭ ಸುದ್ದಿ ತುಲಾ ರಾಶಿಯವರಿಗೆ ಸಿಗುತ್ತದೆ. ಅಂದರೆ 27, 28 ಎರಡು ದಿನಗಳಲ್ಲಿ ರಿಸ್ಕ್ ತೆಗೆದುಕೊಳ್ಳುವವರು ಸ್ವಲ್ಪ ರಿಸ್ಕ್ ತೆಗೆದುಕೊಂಡು ಒಳ್ಳೆಯ ಲಾಭ ಪಡೆಯಬಹುದು. ಮಾರ್ಕೆಟ್ಗೆ ಸಂಬಂಧಿಸಿದವರು, ಪ್ರೊಫೆಷನಲ್ ಟ್ರೇಡರ್ಗಳು ಮತ್ತು ತುಂಬ ಒಳ್ಳೆಯ ಟ್ರೇಡಿಂಗ್ ಮಾಡುವವರಿಗೆ ಇಲ್ಲಿ ಹಣ ಮಾಡುವ ಅವಕಾಶ ಸಿಗುತ್ತದೆ. ಈಗ 29ರ ತಾರೀಕಿನ ಮಾತು. ಪೂರ್ಣಿಮಾ ತಿಥಿ ಇಲ್ಲಿ ಸಂಜೆಯವರೆಗೆ ಇರುತ್ತದೆ. ಉತ್ತರ ಆಷಾಢ ನಕ್ಷತ್ರ ಮಧ್ಯಾಹ್ನ 3:38ರವರೆಗೆ ಇರುತ್ತದೆ. ಅದರ ನಂತರ ಶ್ರವಣ ನಕ್ಷತ್ರ ಶುರುವಾಗುತ್ತದೆ. ಚಂದ್ರ ಮಕರಕ್ಕೆ ಬರುತ್ತಾರೆ. ಹಾಗಾಗಿ ತುಲಾ ರಾಶಿಯವರೇ, 4ನೇ ಹೌಸಿನಲ್ಲಿ ಚಂದ್ರನ ಸ್ಥಿತಿ ಮತ್ತು ಇಲ್ಲಿ ಚಂದ್ರ ಗುರುವಿನ ದೃಷ್ಟಿ ಸಂಬಂಧ ಕೂಡ ಆಗುತ್ತದೆ. ಸೂರ್ಯ ಕೂಡ ಆದರೂ ಗುರುವಿನ ಜೊತೆ ಕುಳಿತಿದ್ದಾರೆ ಮತ್ತು ಇಲ್ಲಿ ಚಂದ್ರನ ಸ್ಥಿತಿಯಾಗುತ್ತದೆ. 29ನೇ ತಾರೀಕು ನಿಮಗೆ ಹೇಳುತ್ತೇನೆ. ಮಧ್ಯಾಹ್ನದವರೆಗೆ ಸ್ಥಿತಿ ಸಾಕಷ್ಟು ಸ್ಥಿರತೆ ತರುತ್ತಿದೆ. ಮಧ್ಯಾಹ್ನದ ನಂತರ ಸ್ವಲ್ಪ ಓಡಾಟ ಇಲ್ಲಿ ಕಾಣಬಹುದು. ಸ್ವಲ್ಪ ಇಲ್ಲಿ ಕುಟುಂಬದ ಖರ್ಚು ಸ್ವಲ್ಪ ಮಾಡಬೇಕಾಗುತ್ತದೆ. ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆ ಬರುತ್ತದೆ. ಹಾಗಾಗಿ ಖರ್ಚು ಸಾಧ್ಯವಾದಷ್ಟು ಕಡಿಮೆ ಇರಲಿ. ಸುಖ ಸೌಲಭ್ಯಗಳನ್ನು ಹೆಚ್ಚಳವಾಗುತ್ತದೆ. ಹೊಸ ಜನರ ಜೊತೆ ಭೇಟಿಯಾಗುವುದು ಆಗುತ್ತದೆ ಮತ್ತು ಜೊತೆಗೆ ಇಲ್ಲಿ ತುಲಾ ರಾಶಿಯವರಿಗೆ ಸ್ವಲ್ಪ ಕೆಟ್ಟ ಜನರಿಂದ ದೂರವಿರುವ ಅಗತ್ಯವಿದೆ. ಈ ದಿನ ಅಂದರೆ ಕೆಟ್ಟ ಮಾತುಗಳನ್ನು ನಿರ್ಲಕ್ಷಿಸಿ ಮುಂದೆ ಹೋಗಿ ಮತ್ತು ಈ ಪ್ರಭಾವ ಮಧ್ಯಾಹ್ನದ ನಂತರ ಕೆಲಸದ ಸ್ಥಳದಲ್ಲಿ ವಾದ ವಿವಾದದಿಂದ ದೂರವಿರಿ. ಅಂದರೆ ಎಮೋಷನಲ್ ಆಗುವುದನ್ನು ತಪ್ಪಿಸಬೇಕು. ರಿಸ್ಕ್ ವಿಷಯಕ್ಕೆ ಬಂದರೆ ಹಗಲಿನ ಸಮಯದಲ್ಲಿ ತೊಂದರೆ ತೆಗೆದುಕೊಳ್ಳಬಾರದು. ಆದರೆ ಅಗತ್ಯಕ್ಕಿಂತ ಹೆಚ್ಚು ದೊಡ್ಡ ಖರ್ಚು ಮತ್ತು ದೊಡ್ಡ ತೊಂದರೆಗೆ ಒಳಗಾಗಬಾರದು. 30ರ ತಾರೀಕಿನ ಮಾತು. ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಸಮಯ. ಪ್ರತಿಪದ ತಿಥಿ ಇರುತ್ತದೆ ಮತ್ತು ಇಲ್ಲಿ ನಿಮಗೆ ಶ್ರವಣ ನಕ್ಷತ್ರ ಸಂಜೆ 5:44ರವರೆಗೆ ಇರುತ್ತದೆ. ಚಂದ್ರನ ನಕ್ಷತ್ರ ಮತ್ತು ಅದರ ನಂತರ ಮಂಗಳನ ನಕ್ಷತ್ರ ಕೂಡ ಶುರುವಾಗುತ್ತದೆ. ಚಂದ್ರ ಮಕರದಲ್ಲೇ ಇರುತ್ತಾರೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. 30ನೇ ತಾರೀಕಿನ ದಿನ ತುಲಾ ರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಖರ್ಚಿನ ಮೇಲೆ ಸ್ವಲ್ಪ ಕಂಟ್ರೋಲ್ ಮಾಡಿ ಮತ್ತು ಇಲ್ಲಿ ಎಚ್ಚರಿಕೆಯ ವಿಷಯಕ್ಕೆ ಬಂದರೆ ಮಂಗಳನ ಪ್ರಭಾವದಿಂದ ಇದ್ದಕ್ಕಿದ್ದಂತೆ ಹಣದ ಲಾಭ ವ್ಯಾಪಾರಿಗಳಿಗೆ ಸಂಜೆಯ ಸಮಯದಲ್ಲಿ ಸಿಗುತ್ತದೆ. ಹಾಗಾಗಿ ದಿನ ಚೆನ್ನಾಗಿದೆ. ಆದರೆ ಸ್ವಲ್ಪ ಓಡಾಟ ಮತ್ತು ಬೇಜಾರು ಈ ದಿನ ಆಗಬಹುದು. ಹಾಗಾಗಿ ನಿರ್ಧಾರ ತೆಗೆದುಕೊಳ್ಳಬಾರದು. 30ರ ತಾರೀಕು ಖರ್ಚು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು ಮತ್ತು ಜೊತೆಗೆ ಇಲ್ಲಿ ಸಂಜೆಯ ಸಮಯದಲ್ಲಿ ವ್ಯಾಪಾರಿಗಳಿಗೆ ಸ್ವಲ್ಪ ಅಗತ್ಯಕ್ಕಿಂತ ಹೆಚ್ಚು ಕೆಲಸ ಮಾಡುವ ಅಗತ್ಯವಿದೆ. ಏಕೆಂದರೆ ಸಂಜೆಯ ಸಮಯದಲ್ಲಿ ಒಳ್ಳೆಯ ಪ್ರಾಫಿಟ್ ಕಾಣಬಹುದು. ಈಗ 31ರ ತಾರೀಕಿನ ಮಾತು. ಹಾಗಾಗಿ 31ರ ತಾರೀಕು ದ್ವಿತೀಯ ತಿಥಿ ರಾತ್ರಿ 10:34ರವರೆಗೆ ಇರುತ್ತದೆ. ಧನಿಷ್ಠ ನಕ್ಷತ್ರ ಸಂಜೆ 7:27ರವರೆಗೆ ಇರುತ್ತದೆ. ಚಂದ್ರ ಮಕರದಲ್ಲಿ ಬೆಳಿಗ್ಗೆ 6:38ಕ್ಕೆ ಇದ್ದು ಅದರ ನಂತರ ಕುಂಭ ರಾಶಿಗೆ ಬರುತ್ತಾರೆ. 5ನೇ ಹೌಸ್ಗೆ ಚಂದ್ರ ಬರುತ್ತಾರೆ ಮತ್ತು ಇಲ್ಲಿ ಕುಳಿತು ತ್ರಿಕೋನ ರಾಜಯೋಗ ಮಾಡುತ್ತಾರೆ. ಮಂಗಳ ಪ್ರಭಾವ ದೊಡ್ಡ ಶುಭವಾಗಿ ಕಾಣುತ್ತದೆ. ತುಲಾ ರಾಶಿಯವರೇ ನೋಡಿ, ಹಣದ ವಿಷಯದಲ್ಲಿ 31ನೇ ತಾರೀಕು ಗೋಲ್ಡನ್ ಸಮಯ ಎಂದು ಹೇಳಬಹುದು. ಆದರೆ ರಾಹು ಚಂದ್ರ ಯುತಿ
ಇದೆ. ಹಾಗಾಗಿ ಒಮ್ಮೆ ದೊಡ್ಡ ಪ್ರಾಫಿಟ್ ಆದರೂ ರಿಸ್ಕ್ ತೆಗೆದುಕೊಳ್ಳುವವರು ಪದೇ ಪದೇ ರಿಸ್ಕ್ ತೆಗೆದುಕೊಳ್ಳುವುದನ್ನು ತಪ್ಪಿಸಿ, ಏಕೆಂದರೆ ಸ್ವಲ್ಪ ಆಸೆ ಆವರಿಸಬಹುದು ಅಥವಾ ನೀವು ತುಂಬ ದೊಡ್ಡ ಪ್ರಾಪರ್ಟಿ ನಂತರ ಸ್ವಲ್ಪ ಗೊಂದಲಕ್ಕೆ ಒಳಗಾಗಬಹುದು. ಹಾಗಾಗಿ ಇಲ್ಲಿ ಸ್ವಲ್ಪ ರಿಸ್ಕ್ ತೆಗೆದುಕೊಳ್ಳುವ ಅಗತ್ಯವಿದೆ. ತುಲಾ ರಾಶಿಯವರೇ, ಭಾಗ್ಯ ಒಳ್ಳೆಯ ಸಹಾಯ ಮಾಡುತ್ತದೆ, ಹಣದ ಲಾಭವೂ ಆಗುತ್ತದೆ. ತುಲಾ ರಾಶಿಯವರೇ, ಸ್ವಲ್ಪ ಆರೋಗ್ಯದ ಮೇಲೆ ಗಮನ ಕೊಡಿ. ಕೆಲಸದಲ್ಲಿ ಗಮನ ಕೊಟ್ಟರೆ ತುಂಬ ಒಳ್ಳೆಯದಾಗುತ್ತದೆ. ಮತ್ತು ಜನರ ಜೊತೆ ವಾದ ವಿವಾದಕ್ಕೆ ಹೋದರೆ ಸ್ವಲ್ಪ ವಾದ ವಿವಾದ ಹೆಚ್ಚಾಗಬಹುದು. ಹಾಗಾಗಿ ತುಲಾ ರಾಶಿಯವರೇ, ತಮ್ಮ ಬಗ್ಗೆ ಗಮನ ಕೊಡಿ. ತುಂಬ ಒಳ್ಳೆಯ ಸ್ಥಿತಿ ಕಾಣಿಸುತ್ತದೆ. ಮತ್ತು ಇಲ್ಲಿ 27, 28 ತಾರೀಕು ತುಂಬ ಒಳ್ಳೆಯದಾಗಿ ಕಾಣಿಸುತ್ತದೆ. ಕೊನೆಯಲ್ಲಿ 31ರ ತಾರೀಕು ಕೂಡ ಒಳ್ಳೆಯದು. ನಡುವೆ ಯಾವ ರೀತಿ ರಿಸ್ಕ್ ತೆಗೆದುಕೊಳ್ಳಬೇಕು ಎಂದು ಹೇಳಿದೆ. ತುಂಬ ದೊಡ್ಡ ರಿಸ್ಕ್ ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು. ಏಕೆಂದರೆ ಮುಂದೆ ಆಗಸ್ಟ್ ಆರಂಭವೂ ಆಗುತ್ತದೆ. ಅದು ಒಳ್ಳೆಯ ಧಮಾಕೆದಾರ್ ಆರಂಭವಾಗುತ್ತದೆ. ಅದರ ಮಾಹಿತಿಯು ನಿಮಗೆ ಮುಂದಿನ ಸಮಯದಲ್ಲಿ ಕೊಡುತ್ತೇನೆ. ಆರಂಭ ಒಳ್ಳೆಯದಾಗುತ್ತದೆ. ಹಾಗಾಗಿ ನಮ್ಮ ಜೊತೆ ಇರಿ ಮತ್ತು ನಿಮಗೆ ಲಾಭ ಸಿಕ್ಕರೆ ಕಮೆಂಟ್ ಮಾಡಿ. ಮುಂದಿನ ಸಮಯದಲ್ಲಿ ಇನ್ನೂ ಹೆಚ್ಚು ಮಾಹಿತಿ ಕೊಡುತ್ತೇನೆ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.